ನಿಮ್ಮ ಕಲೆ ಏನೈತೆ ಇದು ಆಕಾಶದ ಎತ್ತರಕ್ಕೆ ಸೂರ್ಯ ಚಂದ್ರ ನೆಲಗಂಗೆ ಆಕಾಶ ಇರುವಾಗೆ ನಿಮ್ಮ ರಿಕಾರ್ಡ್ ಯಾರು ಮುರಿತಾರೋ ಇಲ್ಲೋ ಗೊತ್ತಿಲ್ಲ ನನಗೆ. ನೋಡೋಣ ಆಚೆ ಕಡೆ ಮ್ಯಾಳ್ನಾಗ ರೇಖಾನ ಮ್ಯಾಳ್ನವ್ರು ಎಟ್ಟು ಹೊಡಿತಾರ, ಅವ್ರು ಎಡ್ಡ ಹೊಡೆದಿರ್ತಮ್ಮ, ಮೂರನೇದಕ್ಕೆ ಬಿಟ್ಟಿದ್ರು. ನೀವು ಒತ್ತಾಟಿಗೆ ಎಟ್ಟು ಹೊಡಿದ ಅಂತ ಕೇಳಿದ್ರ 5 ನಮ್ಮ ಯೂಟ್ಯೂಬ್ದವ್ ಲೆಕ್ಕ ಮಾಡಿದ 5 ಮುಗಿದು 6ನೇದಕ್ಕೆ ಬಂದಿತ್ತು, ದಾಂಡಿಗೆ ಬಂದಿತ್ತು. ಇನ್ನು ಸಾಕು ಬಿಡಂದ್ರು ಸರ್, ಸಾಕು ಬಿಡಂದ್ರು. ಅವ್ ಏನು ಸ್ಟೇಜ್ ಬಡ್ದಿದ್ಲ, ಸ್ಟೇಜ್ ಬಡ್ದವ ಅಲ್ಲಿ ಕೂತು ನೋಡಾಕತ್ತಿದ್ದ. ಏನು ನಂದು ಎಲ್ಲಿ ಮುರಿತೈತೋ ಏನಾಗ್ತೈತೆ ಅಂತ ತಿಳಿದ. ಬಹುಶಃ ಬಾಗೋಡಿ ಸಿದ್ದೇಶ್ವರ ಡೊಳ್ಳಿನ ಗಾಯನ ಸಂಘ ಮಾಳಿಗರಾಯನ ಮಾರ್ಗ ಹಾಡ್ಬೇಕು ಹೌದಾ, ಪದ ಬರಿಬೇಕು ಕವಿಗಾರ ಹೌದಾ? ಯಾರು ಸರ್? ನಾಗೂರು ಲಕ್ಷ್ಮಣ ಅಲ್ಲ? ನಾಗೂರು ಲಕ್ಷ್ಮಣ ಹೆಸರನ್ನ ನಾಡಿನ ತುಂಬೆಲ್ಲ ಪ್ರಚಾರ ಮಾಡಿದವ್ರ. ಬೆರಳೆಣಿಕೆ ಮ್ಯಾಳಗಳಲ್ಲಿ ಒಬ್ಬರು ಯಾರಾದ್ರೂ ಇದ್ರ ಅವ್ರ ಅಫ್ಜಲ್ಪುರ ಪುಂಡ್ಲಿಕ್ ಅಂತ ನಾವು ಕರಿತೀವಿ. ಪ್ರೀತಿದಿಂದ ಅವ್ರಿಗೆ ಎಲ್ಲರಿಗೂ ಪುಂಡು ಪುಂಡು ಅಂತ ಕರಿತಾ ಇದ್ದೀವಿ ಸರ್. ಅಂತ ಒಬ್ಬ ಒಳ್ಳೆಯ ಕಲಾವಿದ. ಬಹುಶಃ ನಾಡಿನ ತುಂಬೆಲ್ಲ ಒಬ್ಬ ಕವಿ ಬೆಳಕಿಗೆ ಬರಬೇಕಾದ್ರೆ ಒಬ್ಬ ಮುಖ್ಯ ಹಾಡುಗಾರ ಇರ್ಬೇಕಂತ ಹೇಳಿ ಲಿಂಗ ಬೀರಾಣ ದೇವರ ಹುಟ್ಟಿದ ಎಳೆ ಸರಿ ಇಲ್ಲಂತ ತಿಳಿದ ತಾಯಿ ಅಡವಿಗೆ ಹತ್ತಿದ ಹೊತ್ತಿನೊಳಗೆ ಅಕ್ಕವ್ವ ಮಾಯವ್ವ ಯಾವ ಪ್ರಕಾರ ಲಿಂಗ ಬೀರಾಣ ದೇವರನ್ನ ಪಡೆದುಕೊಂಡ್ರು, ಬಾಗಿ ಬಂಕನಾಥನ ಹೆಂಗೆ ಹೊಡೆದ್ರು, ಸಿಕಾಸುರ ಸೀರನ್ನ ಹೆಂಗೆ ಹರಿದ್ರು, ಕ್ವಾಣೇಶ್ವರ ದೈತ್ಯನ ಹೆಂಗೆ ಮರ್ದನ ಮಾಡ್ರಿ ಅಂತಕ್ಕಂಥ ಪದ್ಯ ಭಾಳ ಸುಂದರವಾಗಿ. ಬಹುಶಃ ಈಗ ಕಾಡಿಗೆ ಹೋಗ್ಯಾರ. ಎಲ್ಲಿ ಹೋಗ್ಯಾರ ಅಂತ ಅಕ್ಕವ್ವ ಮಾಯವ್ವ ಬೀರಾಣ ದೇವ್ರನ್ನ ತೆಗೆದುಕೊಂಡು ಬರಲಿಕ್ಕೆ ಪದ್ಯ ಮುಂದುವರಿಸಿದವರು. ಭಾಳ ಮಾರ್ಮಿಕವಾಗಿ ಸುಂದರಾಗಿ ಹಾಡಿದಿರಿ. ಎಲ್ಲರ ಮನವನ್ನು ತಣಿವಂಗೆ. ಯಾಕಂತ ಕೇಳಿದ್ರೆ ಹಾಲು ಮತ್ತದ ಮೂಲ ಪೀಠ ಎಲ್ಲಿ ಪ್ರಾರಂಭ ಆಗೈತೆ ಅಂತ ಕೇಳಿದ್ರೆ ಚಿಂಚಲಿ ಮಾಯವನು ಉಡಿಯಾಗ ಲಿಂಗ ಬೀರಾಣ ದೇವರು ಬೆಳೆದಾನ. ಅಂತ ಇತಿಹಾಸವನ್ನ ಆ ನಾಡಿನಿಂದ ಈ ನಾಡಿಗೆ ಬಂದ ಇಲ್ಲಿ ಹಾಲು ಮತದ ಕೀರ್ತಿಯನ್ನು ಆಕಾಶದ ಎತ್ತರಕ್ಕೆ ಬೆಳೆಸಿರ್ತಕ್ಕಂಥ ಪುಂಡುವನಾಗ ಇನ್ನೊಂದ್ಸರಿ ಜೋರಾದ ಚಪ್ಪಾಳೆ ತಟ್ಟಿ ಕಾರ್ಯಕ್ರಮದ ಪರವಾಗಿ ಅಭಿನಂದನೆ ಹೇಳಿದ್ರು. ನಾನು ಬಂದದ ಆ ಇಬ್ರು ಹುಡುಗರು ಸಂಬಂಧ ಹೇಳಾಕ. ಇನ್ನು ಅಚ್ಚಿ ಕಡೆ ಮ್ಯಾಣ್ಯಾಗ ಇಬ್ರು ತಾಳ ಬಾರಿಸ್ತಾರ್ರಿ. ಅವ್ರ ಹೆಸರು ಆ ಸಂದಿನೊಳಗೆ ಬಂದು ಹೇಳ್ತಾನಂತಮ್ಮ, ನೀ ಇವ್ರ ರಿಕಾರ್ಡ್ ಮುರಿಬೇಕಾ? ಡಗ್ಗಾದ ಅವ ತಗೊಂಡು ಇನ್ನೇನೋ ಗತ್ತು ಬ್ಯಾರೆ ಐತೆ ನಮ್ಮ ಹನುಮಂತನ ಹೇಳ್ತಿದ್ದ. ಯಾಕೋ ನಾ ಸ್ಟಾರ್ಟಿಂಗ್ ಒಂದಿಟ್ಟ ಬಿಟ್ಟೆನ. ಇಲ್ಲ ಅದು ಹೋಗ್ತೈತಿ ಹೇಳಕ್ಕೆ ಬರೋದಿಲ್ಲ ಅದು. ಯಾಕಂದ್ರೆ ಇವ್ ಪುಂಡ್ಲಿಕ್ಕಿಂದ ಹೆಂಗೈತೆ ಅಂತ ಕೇಳಿದ್ರೆ ಇವ್ ನೀರಾಗಿ ಈಶಾಡಿದಂಗೆ ಹಾಡ್ರಿ ಇವಂದ. ಅವ್ ಎದ್ದು ನಿತ್ತಂದ್ರೆ ಕೋಗಿಲ ಧ್ವನಿ ಬಂದು ಬಿಡ್ತೈತಿ. ಅದು ದೇವ್ರು ಕೊಟ್ಟು ವರ. ಮಾಳಿಗರಾಯ ಕರ್ಸಿದ್ದ ಯಾರಿಗೆ ಹೊಲದಾರ ಅಂತ ಕೇಳಿದ್ರೆ ಮಾಳಿಗರಾಯನ ಮೇಳದೊಳಗೆ ಹಿಂದ ಯಾರಿಗೆ ಹೊಲದಿರಪ್ಪ ಅಂತ ಕೇಳಿದ್ರೆ ಇಂಗಳೇಶ್ವರ ಸಿರ್ಸಲಿಗೆ ಹೊಲದಿದ್ರು, ಬಿಜ್ಜರಿಗೆ ಸೋಮಲಿಂಗಿಗೆ ಹೊಲದಿದ್ರು. ಇವತ್ತು ಈಗ ಬಂದು ಯಾರಿಗೆ ಹೊಲದಾನ ಅಂತ ಕೇಳಿದ್ರ ನಮ್ಮ ಅಫ್ಜಲ್ಪುರದ ಪುಂಡುವನಾಗ ಹೊಲದಾನ ಬಂಧುಗಳೇ. ಪುಂಡು ಅದ್ರಾಗ ಎರಡು ಮಾತಿಲ್ಲ. ಹಾಡ್ಬೇಕು ಸರ್ ಹಾಡ. ರಾಗ ಪದ ಕಸ ಇದ್ರು ರಾಗ ರಸ ಮಾಡಿ ಬರೇ ಮೈಕ್ ಮುಂದೆ ಬಂದು ನಿತ್ತಂದ್ರೆ ಅವ್ನ ಧ್ವನಿ ಕೇಳ್ಬೇಕು. ಇಂಪಾಗಿ ಕೋಗಿಲೆ ಹಾಡಾಕತ್ತೆ ಅನ್ಬೇಕು. ವಸಂತ ಕಾಲ ಬಂದಾಗ ಡಾಕ್ಟರ್ ರಾಜ್ಕುಮಾರ್ ಹಾಡ್ಯಾನಲ್ಲ ಅಂತ ಅದ್ಭುತ ತಮ್ಮ ದಾಟಿ ಹಿಡಿಯಾಕ ಬಂದಿರೋರು ಹುಡುಗರು. ಯಾಕಂದ್ರೆ ಇದ ಸರ್ ತಾಳ್ನಾಗ ಅದಾರ ಇಲ್ಲ ನೋಡ್ನ್ಯ ಹಾಡಕತ್ತ ತಕ್ಷಣ ತಾಳ ಬಂದಿಲ್ಲ ಕೈಯಾಗ. ಅದಕ್ಕೆ ಹೊಳಿಯ ದಂಡಿಯ ಮೇಲ ಎಳೆಯ ಸವತಿನ ಕಾಯಿ ಹರಿ ಅಂದ್ರೆ ಹೆಂಗೆ ಹರಿಲ್ಲ ಯವ್ವ. ಅಫ್ಜಲ್ಪುರ ಪುಂಡುನ ಹಾಡ ಮರಿ ಅಂದ್ರೆ ಎಂದೂ ಮರೆಯೋಕ್ಕಾಗೋದಿಲ್ಲ ಯವ್ವ, ಎಂದೂ ಮರೆಯೋಕ್ಕಾಗೋದಿಲ್ಲ. ತಾಯಿ ಹೇಳ್ತಿದ್ರತ್ತ. ಹಂಗೆ ಭಾಳ ಅದ್ಭುತವಾಗಿ. ಬಹುಶಃ ಅಲ್ಲಿ ಒಬ್ಬ ಕುಣಿಯಾಕತ್ತಿದ್ದು ಎರಡು ಮ್ಯಾಣ್ಯಾಗ ಒಬ್ಬ ಅಲ್ಲ ಪುಂಡ್ಲಿಕನ ಯಾವಾಗ ಎದ್ದು ಮಾರ್ಗ ಹಾಡಾಕತ್ ನೋಡು. ತಕ್ಕ ಚುನುಮುರಿ ಯಾವಾಗ ಬಂದಲ್ಲ ಅಲ್ಲಿ ಒಬ್ಬ ಕುಣಿಯಾಕತ್ ಇಲ್ಲಿ ಒಬ್ಬಿಲ್ಲ ಎಲ್ಲ ದೇವ್ರು ಎದ್ದ ಬಿಟ್ಟು ಸರ್ ಒಮ್ಮೆ. ನೀನು ಪುಂಡ್ಲಿಕನ ಇನ್ಯಾಡ್ ನುಡಿ ಅಂದಿದ್ರೆ ಎಲ್ಲರೂ ಕುಣಿತಿದ್ರು ಏನೋ ಗೊತ್ತಿಲ್ಲ ಸರ್. ಹಂಗ ಹಾಡಿದೇನ ಎಲ್ಲಾರನು ಹೃದಯ ಎಲ್ಲರಿಗೂ ಆನಂದ ಪಡಿಸಿ 1 ಸಲ ಅಲ್ಲ 2 ಸರಿ ಅಲ್ಲ 8 ಸರಿ ಬಂದಾನ ಪುಂಡ್ಲಿಕನ್ನ ಅಂತ ಹೇಳ್ರು. ಪುಂಡ್ಲಿಕನ ನಿನ್ನ ಹಾಡು ಇನ್ನ 10 ಸರಿ ಬಂದ್ರು ಈ ಭಾಗಕ್ಕಿನ ನಿನ್ನ ಹಾಡು ಸಾಕಿಲ್ಲ ಪುಂಡ್ಲಿಕನ. ಅದ್ರಾಗ ಎರಡು ಮಾತಿಲ್ಲ. ಅದಕ್ಕೆ ನಾ ಯಥಾ ಪ್ರಕಾರವಾಗಿ ಭಾಳ ಅಭಿಮಾನದಿಂದ ನೀವು ಪುಂಡ್ಲಿಕನನ್ನು ಕರೆಸಿರಿ. ಅಟ್ಟ ಸುಂದರವಾಗಿ ಕಾರ್ಯಕ್ರಮ ಮಾಡ್ಲಕತ್ತಾನ. ತಾವೆಲ್ಲರೂ ಶಾಂತ ರೀತಿಯಿಂದ ಕುಂಡ್ಬೇಕು. ಇನ್ನೊಂದು ಸಂದ ಆದ ನಂತರ 3ನೇ ಸಂದ ಮುಗಿದ ನಂತರ ನಾವು ಮಂಗಳಾರತಿ ಬರ್ತೀವಿ. ಅಲ್ಲಿ ನಮ್ಮ ಚೇರ್ಮನ್ರು ಇವ್ರು ಹೇಳಾಕತ್ತೀರ ಸರ್ ಭಾಳ ದನಿಗೆ ಮಾಡ್ರೆ ಮುಗಿಸು ಅನ್ನಕತ್ತಿರು. ಯಾರೂ ದನಿಗೆ ಮಾಡೋದಿಲ್ಲ ಸರ್, ಎಲ್ಲರೂ ಶಾಂತ ಕೊಡ್ತಾರೋ. ಇನ್ನೊಂದು ಇದಲ್ದ ಅವ್ರು ಹಾಡಿದ ನಂತರ ಇನ್ನೊಂದು ಸಂದ ಬರ್ತದೆ 3ನೇ ಸಂದ ಮುಗಿದ ನಂತರ ಮಂಗಳಾರತಿ ವಿಷಯ ನಾವೆಲ್ಲ ಹಿರಿಯರ ಜೋಡಿ ಕೂಡ್ಕೊಂಡು ಮಾಡೋನು. ಈಗ 2 ಮಾತು ಮಾತಾಡಿ ಸತ್ಸಂಗ ಬದಲು ಸುಂದರವಾಗಿ ಮಾತಾಡ್ತಾನೆ ಸರ್. ಎಂಥ ಸತ್ಸಂಗ ಸರ್. ಮನವಿ ಮದಗೊಂಡ ಮಹಾರಾಜರಿಗೆ ಲಕ್ಷ್ಮೀನ ಬೆನ್ನ ಹತ್ತಿಳು, ಸರಸ್ವತಿನ ಬೆನ್ನ ಹತ್ತಿಳು ಅಂಥವ್ರು ಡೊಳ್ಳ ಡಗ್ಗ ತಾಳನ್ನು ಕಟ್ಟಿಕೊಂಡು ನಾಡಿನ ತುಂಬೆಲ್ಲ 1700 ಸಿದ್ಧರ ಇತಿಹಾಸವನ್ನು ಆಕಾಶದ ಎತ್ತರಕ್ಕೆ ಹಾರಿಸಿ ಎಲ್ಲರ ತನುಮನ ತುಂಬಿದವರು ಮನವಿ ಮದಗೊಂಡ ಮಹಾರಾಜರ ಗಾನ ಕೋಗಿಲೆ ಕವಿತಿಲಿಕ ಶಾಪಾನುಗ್ರಸ್ತ ಅವ್ರಿಗೆ ಕರಿತೀವಿ. ಅಂಥ ಸತ್ಯ ಸಂಘದ ಬದಲು ಮಾತಾಡಿರ್ತಕ್ಕಂಥ ಪುಂಡ್ಲಿಕನ
ನಿನ್ನ ಒಂದು ಅದೇನು ದೃಷ್ಟಾಂತ ಕೊಟ್ಟಿಲ್ಲ ಆ ಒಂದು ದೃಷ್ಟಾಂತ ಸತ್ಯ ಸಂಘಕ್ಕೆ ಹೋದ ಸಂದಿನಾಗ ಸಾಕಷ್ಟು ಆಗ್ಯದ. ಈ ಸಂದಿನಾಗ ಯಾವುದು ಕೊಡ್ತೀವಿ ಒಂದು ಉದಾಹರಣೆಯನ್ನು ಕೊಟ್ಟ ಯಥಾ ಪ್ರಕಾರ ಸುಂದರವಾಗಿರ್ತಕ್ಕಂಥ ಭಾಳ ಸುಂದರವಾಗಿರ್ತಕ್ಕಂಥ ಚಾಲನೆ ಹಾಡ್ತಾನೆ ಸರ್. ನಾವು ನೀವೆಲ್ಲರೂ ಕೂತ ಆಲಿಸೋಣ. ಮೊದಲನೇ ಸಂದಿನೊಳಗೆ ದುಃಖ ಇನ್ನೇನೋ ಕಣ್ಣೀರು ಬರ್ತಾವನ ಅನ್ಬೇಕು, ಹಂಗೆ ದೃಷ್ಟಾಂತ ಹಾಡಿದಿ. ನಿನಗೆ ಧನ್ಯವಾದಗಳು.